ಸಿದ್ದು ಸಿದ್ದು ಅನ್ನ ನೆನಪು ಬರಲ್ವಾ ಅಂತ ಹೇಳ್ತಿದ್ದಾರೆ. ಯಾರಿಗ್ ನೆನಪು ಬರಲ್ಲ? ನೆನಪು ಬಂದೇ ಬರುತ್ತೆ. ನನ್ನ ಅವನ ಬಾಂಧವ್ಯ ಹೇಗಿತ್ತು ಅಂತ ನಮ್ಮಿಬ್ರಿಗೆ ಗೊತ್ತಿದೆ. ಆಮೇಲೆ ನನ್ನ ಸುತ್ತದಲ್ಲಿ ಇರೋರ್ಗೆ ಗೊತ್ತಿದೆ, ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಗೊತ್ತಿದೆ, ನನ್ನ ಫ್ರೆಂಡ್ಸಿಗೆ ಗೊತ್ತಿದೆ. 4 ಜನ 4 ತರ ಮಾತಾಡ್ತಾರೆ ಅಂತ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ ಕೂತ್ಕೊಳಕ್ ನನ್ ಕೈಲಂತೂ ಆಗಲ್ಲ. ನಿಂಗು ಇನ್ನೊಂದೇನು ಅಂದ್ರೆ ದೇವ್ರನ್ನೋನಿದ್ದಾರೆ ಮೇನ್, ಅವ್ರೆಲ್ಲಾ ನೋಡ್ತಿರ್ತಾರೆ. ಸೊ ಯಾರಿಗ್ ಏನು ಎಲ್ಲ ಅವರೇ ನೋಡ್ಕೋತಾರೆ. ಸೊ ಅದ್ರ ಬಗ್ಗೆ ಎಲ್ಲ ನಾನ್ ತಲೆ ಕೆಡ್ಸ್ಕೊಳಕ್ ಇವಾಗ ನಾನ್ ರೆಡಿ ಇಲ್ಲ. ಆದ್ರಿಂದ ಅವ್ರೇನು ಬಂದೇ ಬರುತ್ತೆ ಅಷ್ಟೇ. ಆಮೇಲೆ ಹೊರಗಡೆ ಒಂದು ಕಪಲ್ ತರ ಕ್ರಿಯೇಟ್ ಮಾಡೋದು ಅದೆಲ್ಲ ನಾವ್ ಮಾಡ್ಲಿಲ್ಲ, ಅದ್ ಮಾಡೇ ಇಲ್ಲ. ರಿಯಲ್ ಕಪಲ್ ಆಗಿದ್ರು ನಾವೆಲ್ಲೂ ಹೇಳ್ಕೊಂಡಿರ್ಲಿಲ್ಲ, ಬಿಕಾಸ್ ನಮ್ಗೆ ಆಕ್ಟಿಂಗ್ ಬಿಟ್ಟು ಬೇರೆ ಏನು ಕಾಣಿಸ್ತಿರ್ಲಿಲ್ಲ. ರಿಯಲ್ ಕಪಲ್ ಅಂತ ಕೇಳೋಕೆ ಚಂದ ಅಕ್ಕ. ಥ್ಯಾಂಕ್ ಯು. ಸಿದ್ದವರು ಡ್ರೀಮ್ ಏನಿತ್ತು ಆಸ್ ಆಕ್ಟರ್? ಯು ಬೋತ್ ಆರ್ ಬ್ಯೂಟಿಫುಲ್. ಮೇಘನಾ ಹರೀಶ್, ಥ್ಯಾಂಕ್ ಯು. ಅವನ ಡ್ರೀಮ್ ಏನಿತ್ತು ಅಂತ ಅಂದ್ರೆ ಅವ್ನು ಯಾವಾಗ್ಲೂ ಅದೇ ಆಕ್ಟಿಂಗ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದ. ಸೊ ಆಕ್ಟಿಂಗ್ ಅಲ್ಲಿ ಸ್ವಲ್ಪ ಅಂದ್ರೆ ಲೈಕ್ ಅವನಿಗೆ ಏನೆಲ್ಲ ಫೀಡ್ಬ್ಯಾಕ್ ಕೊಟ್ಟಿದ್ರು ಡೈರೆಕ್ಟರ್ಸ್ ಆಗ್ಲಿ ಕ್ಯಾಮ್ರಾಮನ್ಸ್ ಆಗ್ಲಿ, ಅದನ್ನ ಅವ್ನು ಫಾಲೋ ಮಾಡ್ತಾ ಇದ್ದ, ಅದನ್ನ ಕಲಿತಾ ಇದ್ದ, ಇದು ಹೇಳ್ಕೊಂಡು ಕಲಿತಾ ಇದ್ದ. ಅದೇ ಅವ್ನ ಡ್ರೀಮ್ ಅದೇ ಇದ್ದು, ಆಕ್ಟರ್ ಆಗ್ಬೇಕು, ಸಿನಿಮಾ ಮಾಡ್ಬೇಕು ಅಂತ ಇತ್ತು. ಮದ್ವೆ ಯಾವಾಗ? ಮದ್ವೆ ಯಾವ ಕಾನ್ಸೆಪ್ಟು ಇಲ್ಲ ಮನ್ಸಲ್ಲಿ, ಮೈಂಡ್ ಅಲ್ಲಿ ಎಲ್ಲೂ ಇಲ್ಲ. ನೆಮ್ಮದಿ ಆಗಿದ್ದೀನಿ, ದೇವ್ರ ಪೂಜೆ ಮಾಡ್ಕೊಂಡು ಹಾಗೆ ಇದ್ಬಿಡ್ತೀನಿ. ಅರಗಿನಿ ಸೀರಿಯಲ್ ನಮ್ಮ ಹಲೋ ಹಾಯ್ ಬೈ ಬೈ ನಿಮ್ಮ ಮೀಟ್ ಮಾಡ್ತಿದ್ದಾರೆ. ಹಲೋ ಹಾಯ್ ಬೈ ಬೈ ಜೊತೆ ನಾನು ಈಗ್ಲೂ ಟಚ್ ಅಲ್ಲಿ ಇದ್ದೀನಿ. ನಾವು ಮಾತಾಡ್ಕೊಂತ ಇರ್ತೀವಿ, ನಾವೆಲ್ಲ ನೆನಪು ಮಾಡ್ಕೋತೀವಿ. ಅವಾಗೆಲ್ಲ ಅಲ್ಲಿ ಲೊಕೇಶನ್ ಅಲ್ಲಿ ಚಿಕನ್ ಮಾಡ್ಕೊಂಡು ತಿಂತಿದ್ವಿ. ಆಮೇಲೆ ನಾನು ಹರೀಶ ಒಟ್ಟಿಗೆ ಇರ್ತಿದ್ವಿ ಅವಾಗ. ಅವಾಗ ನಮ್ಮನೆಲ್ಲ ಚಿಕನ್ ಮಾಡಿದಾಗ ನೈಟೇ ಜಾಸ್ತಿ ಮಾಡ್ಬಿಟ್ಟು ಅದನ್ನ ನಾಳೆ ಬೆಳಗ್ಗೆ ತಗೊಂಡು ಹೋಗ್ತಾ ಇದ್ವಿ ಲೊಕೇಶನ್ಗೆ. ಬೆಳಗ್ಗೆನೆ ಬಿಸಿ ಮಾಡ್ಕೊಂಡು ಅದನ್ನೆಲ್ಲ ನಾವು ಲೊಕೇಶನ್ ಅಲ್ಲಿ ತಿಂತಾ ಇದ್ವಿ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಜೊತೆ. ಅದನ್ನೆಲ್ಲ ನೆನಪು ಮಾಡ್ಕೊಂಡು ತುಂಬಾ ನಗ್ತಾ ಎಂಜಾಯ್ ಮಾಡ್ತಾ ಇದ್ವಿ. ನೈಸ್, ಇಟ್ ವಾಸ್ ನೈಸ್. ಅರಗಿನಿ ಇಸ್ ಲೈಕ್ ಮರೆಯಕ್ಕಾಗ್ಲಿಲ್ಲ ಅಂತ ಜರ್ನಿ ಅದು.